ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲಕ್ಷಣ ಮತ್ತು ನೀರು ಉಂಟಾಗುವ ಕ್ರಿಯೆಗೆ ತಟಸ್ಥೀಕರಣ ಎನ್ನುವರು. ವಿನೆಗರಲ್ಲಿರುವಂಥ ಆಮ್ಲ ಅಸಿಟಿಕ್ ಆಮ್ಲ. ಅಂತಸ್ರಾವಕ ಗ್ರಂಥಿ ಅಡ್ರಿನಲ್ ಗ್ರಂಥಿ ಹಾರ್ಮೋನ್ ಅಡ್ರಿನಲಿನ್. ಇದು ನಮ್ಮ ದೇಹದಲ್ಲಿ ಭಯ ಕೋಪವನ್ನು ನಿಯಂತ್ರಿಸುತ್ತದೆ. ಅಂತರ್ಸ್ರವಿಕ ಗ್ರಂಥಿಗಳಲ್ಲಿ ಪಿಟ್ಯುಟರಿ ಗ್ರಂಥಿಯು ಗ್ರಂಥಿಗಳ ರಾಜ ಆಗಿದೆ. ಇದು ಬಹಳಷ್ಟು ಚಿಕ್ಕದಾಗಿದ್ದು ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಆಮ್ಲದ ರಾಜ ಸಲ್ಫ್ಯೂರಿಕ್ ಆಮ್ಲ. ಮೆದೋಜೀರಕ ಗ್ರಂಥಿ, ಇದರಲ್ಲಿ ಬಿಡುಗಡೆ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್. ಇದು ನಮ್ಮ ದೇಹದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಮೊಸರಿನಲ್ಲಿರುವ ಆಮ್ಲ ಯಾವುದು? ಲ್ಯಾಕ್ಟಿಕ್ ಆಮ್ಲ. ಥಯಾಸಿಕ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜ ಹೆಸರಿಸಿ ಅಯೋಡಿನ್. ಥೈರಾಕ್ಸಿನ್ ಹಾರ್ಮೋನ್ಗೆ ಹುಣಸೆಹಣ್ಣಿನಲ್ಲಿ ಇರುವ ಆಮ್ಲ ಟಾಟರಿಕ್ ಆಮ್ಲ. ಕಿತ್ತಳೆಯಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ. ಅಡಿಗೆ ಸೋಡಾ ಸೂತ್ರ NaHCO3. ನಿಂಬೆಹಣ್ಣಿರುವುದು ಸಿಟ್ರಿಕ್ ಆಮ್ಲ. ಇರುವೆ ಕಡಿತದಲ್ಲಿರುವ ಆಮ್ಲ ಮೆಥನೋಯಿಕ್ ಆಮ್ಲ. ಕಿತ್ತಳೆ ಸಿಟ್ರಿಕ್ ಆಮ್ಲ. ವಿನೆಗರ್ ಸಿಟ್ರಿಕ್ ಆಮ್ಲ. ನಿಂಬೆಹಣ್ಣಿನಲ್ಲಿರುವುದು ಸಿಟ್ರಿಕ್ ಆಮ್ಲ. ನಿಂಬೆಹಣ್ಣಿನಲ್ಲಿರುವುದು ಸಿಟ್ರಿಕ್ ಆಮ್ಲ. ಥೈರಾಕ್ಸಿನ್ ಹಾರ್ಮೋನ್ನಲ್ಲಿ ಉತ್ಪಾದನೆಗೆ ಅಗತ್ಯವಾದ ಖನಿಜ ಹೆಸರಿಸಿ ಅಯೋಡಿನ್. ಟೊಮೆಟೊದಲ್ಲಿರುವ ಆಕ್ಸರಿಕ್ ಆಮ್ಲ. ಸಸ್ಯಗಳಲ್ಲಿ ಆಕ್ಸರಿಕ್ ಆಮ್ಲದ ಕಾರ್ಯವೇನು? ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಉದಾಹರಣೆ ಎಲೆಗಳ ಬಾಡುವಿಕೆ. ತುರಿಕೆ ಎಲೆ ಚುಚ್ಚುವಿಕೆ ಮೆಥನಾಯಿಕ್ ಆಮ್ಲ. ಅಮೃತಶಿಲೆಯ ರಾಸಾಯನಿಕ ಸೂತ್ರ CaCO. ಅಮೃತಶಿಲೆಯ ರಾಸಾಯನಿಕ ಸೂತ್ರ CaCO. ಆಮ್ಲಮಳೆ ಎಂದರೇನು? ಆಮ್ಲಮಳೆ ಎಂದರೆ ನೀರು ಮತ್ತು pH ಮೌಲ್ಯವನ್ನು 5.6ಕ್ಕಿಂತ ಕಡಿಮೆ ಆದಾಗ ಅದನ್ನು ಮಳೆ ನೀರು ಎನ್ನುತ್ತಾರೆ. ವಾಷಿಂಗ್ ಸೋಡಾ ಸೂತ್ರ Na2CO3. ಅಪಕರ್ಷಣ ಕ್ರಿಯೆ ಎಂದರೆ ವಸ್ತುವೊಂದು ಆಕ್ಸಿಜನ್ ಅನ್ನು ಕಳೆದುಕೊಂಡಾಗ ಅದನ್ನು ಅಪಕರ್ಷಣ ಕ್ರಿಯೆ ಎನ್ನುವರು. ತುಕ್ಕಿನ ರಾಸಾಯನಿಕ ಹೆಸರು Fe2O3H2O. ಸಸ್ಯಗಳ ಹಾರ್ಮೋನ್ ಆಕ್ಸಿನ್, ಸೈಟೋಕೈನಿನ್, ಜಿಬ್ಬರ್ಲಿನ್. ಉಪ್ಪಿನಲ್ಲಿರುವುದು NH3L. ಅಂತರ್ಸ್ರವಿಕ ಗ್ರಂಥಿಗಳಲ್ಲಿ ಒಂದಾಗಿರುವ ಮೇದೋಜೀರಕ ಗ್ರಂಥಿಯು ಬಿಡುಗಡೆ ಆಗುವ ಹಾರ್ಮೋನು ಇನ್ಸುಲಿನ್ ಹಾರ್ಮೋನು. ಇದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಇದು ಹೆಚ್ಚಾಗಿ ಸ್ರವಿಸುವುದರಿಂದ ಮಧುಮೇಹ ಉಂಟಾಗುತ್ತದೆ. ರಕ್ತದ ಕಣಗಳು ಏನೆಂದರೆ ಕಿರುತಟ್ಟೆಗಳು, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4. CaSO4 ಆಫ್ H2O. ಹೇಳು. CaSO4 ಪ್ಲಾಸ್ಟರ್ ಆಫ್ ಪ್ಯಾರಿಸ್ SO4 ಆಫ್ H2O. ನಡಿ ಹೇಳು. ಅಂತಸ್ರಾವಕ ಗ್ರಂಥಿಗಳಲ್ಲಿ ಒಂದಾದ ಈಸ್ಟ್ರೋಜನ್ ಇದು ಸ್ತ್ರೀಯರಲ್ಲಿ ಅವರ ಬೆಳವಣಿಗೆಯನ್ನು ವೃದ್ಧಿಸುತ್ತದೆ.